ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಅಡುಗೆಗಳು ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾರ್ತ್ ಇಂಡಿಯನ್ನಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ಒಳ್ಳೆ ಡಿಶನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಲೋಕಿ ಕೋಫ್ತಾ ಅಂತ. ಲೋಕಿ ಅಂದರೆ ಸೋರೆಕಾಯಿ. ನಾನು ಇದಕ್ಕೆ ಕನ್ನಡದಲ್ಲಿ ಸೋರೆಕಾಯಿ ಕೈಮಾ ಗೊಜ್ಜು ಅಂತ ಹೆಸರಿಟ್ಟಿದ್ದೀನಿ. ಬನ್ನಿ, ಹಾಗಿದ್ರೆ ಏನೇನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಸೋರೆಕಾಯಿ, ಎಳೆ ಸೋರೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಈ ಥರ 4 ಭಾಗ ಮಾಡಿಕೊಂಡು ಅದರೊಳಗಿರೋ ಈ ಥರ ದಿಂಡು ಅಥವಾ ಬೆಂಡು ಈ ಥರ ಇದ್ದಿರುತ್ತಲ್ಲ, ಇದನ್ನೆಲ್ಲ ತೆಕ್ಕೊಳ್ಳೋಣ. ತೆಗೆದಿದ್ದಾದಮೇಲೆ ಇದನ್ನು ನಾನು ತುರ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣ ತುರ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಾ ಪೌಡರು, ಕರಿಬೇವಿನ ಸೊಪ್ಪು, ಹಾಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಹಾಗೆ ಪಲಾವ್ ಎಲೆ, ಜೀರಿಗೆ, ಚಕ್ಕೆ, ಲವಂಗ, ಇದೆಲ್ಲ ಸ್ವಲ್ಪ ಸ್ಪೈಸಸ್ಸು. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 3 ಟೊಮೆಟೊವನ್ನು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1-2 ರಿಂದ 3 ಈರುಳ್ಳಿನ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೀರಾ ಪೌಡರು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ತುರ್ಕೊಂಡಿದ್ವಲ್ಲ ಸೋರೆಕಾಯಿ, ಅದನ್ನು ಈ ಥರ ಒಂದು ಚೂರು ನೀರಿಲ್ದಿರೋ ಥರ ಈ ಥರ ರಸನೆಲ್ಲ ಇಂಟ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಏನೇನೆಲ್ಲ ಆಗಲಿ ತೋರಿಸಿದ್ನಲ್ಲ, ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಹಾಗೆಯೇ ಇದಕ್ಕೆ ಜೀರಾ ಪೌಡರು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡರು ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಬೇಕಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ನನಗೇನು ಸಾಕಾಯಿತು. ಈ ಥರ ಉಂಡೆ ಬರಬೇಕು, ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಇದಕ್ಕೆ ನಾನಿನ್ನೂ ಉಪ್ಪು ಹಾಕಿಲ್ಲ, ಆಮೇಲೆ ಹಾಕ್ತೀನಿ, ಇಲ್ಲಾಂದರೆ ನೀರು ಬಿಟ್ಕೊಬಿಡುತ್ತೆ. ಈಗ ಇದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಅದಕ್ಕಾದಮೇಲೆ ಎಲ್ಲ ಥರ ಸ್ಪೈಸಸ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ನೋಡಿ ಈ ಥರ ಡ್ರೈ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ಗ್ರೇವಿಗೆ ಆಗಲಿ ಮನೆಯಲ್ಲೇ ಮಾಡ್ಕೊತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಚೆಯಿಂದ ತರೋದಿಲ್ಲ. ಹಾಗೆಯೇ ಈಗ ಟೊಮೆಟೊ ಪ್ಯೂರಿ ಇದನ್ನು ಕೂಡ ಸೇರಿಸ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಹುರ್ಕೊಳ್ಳಿ. ಇದು ಏನಿದು ಗ್ರೇವಿ ಡ್ರೈ ಆಗಬೇಕು, ಗಟ್ಟಿ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಗಟ್ಟಿಯಾಗಿದೆ, ಆಯಿಲ್ ಬಿಟ್ಕೊಳ್ತಾ ಇದೆ. ಅದಕ್ಕೆ ನೀವು ಇದನ್ನು ಕುದಿಸ್ಕೊಳ್ಳಿ ಅಥವಾ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಹಳದಿ ಪೌಡರು, ಅಚ್ಚ ಖಾರದ ಪುಡಿ, ಹಾಗೆಯೇ ಧನಿಯಾ ಪೌಡರು ಇದನ್ನೆಲ್ಲ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಗ್ರೇವಿ ಬಂದುಬಿಟ್ಟು ಚಪಾತಿ ಮತ್ತು ಫುಲ್ಕಾಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಸ್ತಿರುತ್ತೆ ಮಾತ್ರ. ನೋಡಿ, ಈಗ ಜೀರಾ ಪೌಡರು, ಗರಂ ಮಸಾಲ ಆ್ಯಡ್ ಮಾಡಿದೆ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೋರೆಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಇದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ನೀರನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ತೆಳುವಾಗೇ ಇರಬೇಕು, ಯಾಕೆಂದರೆ ಸೋರೆಕಾಯಿ ಬೋಂಡ ಥರ ಮಾಡಿಬಿಟ್ಟು ಹಾಕ್ತೀವಲ್ಲ, ಆವಾಗ ಅದರಲ್ಲಿರೋ ನೀರಿನಂಶನೆಲ್ಲ ಈ ಬೋಂಡ ಹೀರ್ಕೊಳ್ಳುತ್ತೆ. ನೋಡಿ, ಈಗ ನಾನು ಸೋರೆಕಾಯಿ ಬೋಂಡ ಮಿಕ್ಸ್ಚರ್ಗೆ ಉಪ್ಪು ಹಾಕಿರಲಿಲ್ಲ, ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಗ್ರೇವಿಗೂ ಕೂಡ ಕುದೀತಾ ಇದೆ, ಈ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕು. ಈಗ ಇದನ್ನು ಉಂಡೆಗಳನ್ನಾಗಿ ಮಾಡಿ ಒಂದು ಸೈಡಲ್ಲಿ ಎಣ್ಣೆ ಇಟ್ಬಿಟ್ಟು ತೇಲಿಸ್ಕೊಳ್ಳೋಣ. ಈಗ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಉಂಡೆಗಳನ್ನಾಗಿ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ತೇಲಿಸ್ಕೊಳ್ಳಿ. ಇದು ಹಾಗೆ ತಿನ್ನೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಬೇಳೆ ಸಾರು, ತರಕಾರಿ ಸಾಂಬಾರು ಎಲ್ಲ ಮಾಡಿದಾಗ ಇದನ್ನು ನೆಂಚ್ಕೊಳಕ್ಕೆ ಮಾಡ್ಕೋಬೋದು. ಹಾಗೇ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಸೋರೆಕಾಯಿ ಈ ಥರದ್ದೆಲ್ಲ ತಿನ್ನೋದಿಲ್ಲಲ್ವಾ, ಆದರೆ ಈ ಥರ ಗ್ರೇವಿ ಮಾಡಿಕೊಡಿ, ನೀವು ಈ ಥರ ಬೋಂಡ ಥರ ಮಾಡಿಕೊಡಿ, ಆರಾಮಾಗಿ ಖಾಲಿ ಮಾಡಿಬಿಡ್ತಾರೆ ಮಕ್ಕಳು.
ನೋಡಿ ಈಗ ಗ್ರೇವಿ ಕನ್ಸಿಸ್ಟೆನ್ಸಿ ಹೆಂಗೆ ಆಗಿದೆ ಅಂತ ನೋಡಿ. ಆವಾಗಲೇ ಎಷ್ಟು ತೆಳುವಾಗಿತ್ತು, ಇವಾಗ ಕುದ್ದು ಈ ಥರ ಗಟ್ಟಿಯಾಗಿದೆ. ಈ ಬೋಂಡ ಹಾಕಿದ್ಮೇಲೆ ಇನ್ನೂ ಅದರಲ್ಲಿರೋ ನೀರಿನಂಶ ಎಲ್ಲ ಈ ಬೋಂಡ ಎಳ್ಕೊಳ್ಳುತ್ತಲ್ಲ, ಅವಾಗ ಇನ್ನೂ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ನೋಡಿ ಬೋಂಡ ರೆಡಿ ಆಯಿತು. ಈಗ ಇದನ್ನು ಈ ಗ್ರೇವಿ ಒಳಗೆ ಬಿಟ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಮುಚ್ಚಿಟ್ಬಿಡಿ, ಅದು ಅದಕ್ಕೆ ಸೆಟ್ ಆಗುತ್ತೆ. ಅದಾದಮೇಲೆ ತೆಗೆದು ನೋಡಿ, ಅದ್ರ ಮೇಲೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿತ್ತು, ಸೂಪರಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.